ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮನೆಯಲ್ಲೇ ರುಚಿಕರವಾದ ಆರೋಗ್ಯಕರವಾದ ದಿಢೀರಂತ ಮಾಡೋ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ತೋತಾಪರಿ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಇದು ಹಣ್ಣಾಗಿಲ್ಲ, ಕಾಯಿ ಇರೋವಂಥದ್ದು. ಸೊ ಅದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಮಾವಿನಕಾಯಿ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಮಾವಿನಕಾಯಿಗೆ 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, ಮೆಂತ್ಯ ಅರ್ಧ ಸ್ಪೂನ್, ಚಿಟಿಕೆ ಅರಿಶಿಣ ಹಾಗೂ ಸ್ವಲ್ಪ ಇಂಗು ಹಾಗೂ ಪುಡಿ ಉಪ್ಪು, ಅಚ್ಚ ಖಾರದ ಪುಡಿ, ಒಗ್ಗರಣೆಗೆ ಸಾಸಿವೆ ಇದೆಲ್ಲವನ್ನು ನಾನು ತಗೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಒಣಗಿರೋಂಥ ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಇದಿಷ್ಟು ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಒಂದು ಬಾಣಲಿಯಲ್ಲಿ ಜೀರಿಗೆ, ಮೆಣಸು, ಮೆಂತ್ಯ, ಸಾಸಿವೆ ಇದೆಲ್ಲವನ್ನು ಹಾಕಿ ಸಣ್ಣ ಊರಿನಲ್ಲಿ ಫ್ರೈ ಮಾಡಿಕೊಳ್ಬೇಕು. ನಂತರ ಮಿಕ್ಸಿ ಜಾರ್ನಲ್ಲಿ ಈ ರೀತಿಯಾಗಿ ಪುಡಿ ಮಾಡಿಕೊಂಡು, ನಂತರ ಅದೇ ಬಾಣಲಿಯಲ್ಲಿ 2.5 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಕಿ ಹುರಿದಿಟ್ಟುಕೊಂಡಿರುವಂತಹ ಜೀರಿಗೆ, ಮೆಣಸು, ಮೆಂತ್ಯ ಹಾಗೂ ಸಾಸಿವೆ ಪುಡಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು. ಜಾಸ್ತಿ ಸೇದು ಹೋಗೋ ಹಾಗೆ ಮಾಡಬಾರ್ದು. ಎಣ್ಣೆ ಬಿಸಿ ಆಗಿದ್ದಾಗಲೇ ಸ್ಟವ್ ಆಫ್ ಮಾಡಿಬಿಟ್ಟು ಈ ಪುಡಿಯನ್ನು ಫ್ರೈ ಮಾಡಿಕೊಳ್ಬೇಕು. ನಂತರ ಅಚ್ಚ ಖಾರದ ಪುಡಿ, ಇಂಗು ಹಾಗೂ ಅರಿಶಿಣವನ್ನು ಸಹ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಮಸಾಲೆಯನ್ನು ಈಗ ಹೆಚ್ಚಿಟ್ಕೊಂಡಿರುವಂತಹ ಮಾವಿನಕಾಯಿ ಹೋಳುಗಳಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಂತಹ ಮಾವಿನಕಾಯಿ ಉಪ್ಪಿನಕಾಯನ್ನು ಒಂದು ಪ್ಲಾಸ್ಟಿಕ್ ಅಥವಾ ಗಾಜಿನ ಬೌಲ್ನಲ್ಲಿ ಹಾಕಿಟ್ಟು ಅದನ್ನು ಫ್ರಿಡ್ಜ್ನಲ್ಲಿ ಇಡೋದ್ರಿಂದ ನೀವು 1 ತಿಂಗಳವರೆಗೂ ಇದನ್ನು ಉಪಯೋಗಿಸ್ಬೋದು. ಇದನ್ನು ಹೊರಗಡೆ ಇಡಬೇಡಿ, ಏಕೆಂದರೆ ಇದು ಒಣಗಿರೋಂಥ ಮಾವಿನಕಾಯಿ ಅಲ್ಲದೆ ಇರೋದ್ರಿಂದ ಬೇಗ ಹಾಳಾಗಿಬಿಡುತ್ತೆ. ಸೊ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಊಟಕ್ಕೆ ಬೇಕಾದಾಗ ಬಡಿಸ್ಕೊಂಡು ತಿನ್ಬೋದು. ಪರಿಮಳ ಅಂತೂ ಸೂಪರಾಗಿದೆ. ಇನ್ನು ರುಚಿಯಂತೂ ಕೇಳೋದೇ ಬೇಡ. ಇದನ್ನು ನೀವು ಫ್ರಿಡ್ಜ್ನಲ್ಲಿ ಇಡೋದ್ರಿಂದ 15 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.